ಫೈನಲಿ ಪೌಡರ್ ಹಾಕಾಯಿತು. ಇವಾಗ ಮನೆ ಕ್ಲೀನ್ ಮಾಡಬೇಕು. ಇದು ಒಂದು ಕಡೆ ಇಡ್ತೀನಿ. ಓಕೆ, ಇವಾಗ ವಿಂಡೋ ತೆಗಿಲೇಬೇಕು ನಾನು, ಬಿಕಾಸ್ ಮನೆ ಆರಲ್ಲ. ಸೊ ಮನೆಯೆಲ್ಲ ಒರೆಸ್ತಾ ಇದ್ದೀನಿ. ಅದು ವೀಡಿಯೋ ಕಂಟಿನ್ಯೂ ಆಗ್ತಾಯಿದೆ. ಆ್ಯಕ್ಚುಲಿ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಸುಸ್ತಾಗ್ತಾಯಿತ್ತು. ಬಟ್ ಸ್ಟಿಲ್ ಅಂದರೂ ಕೂಡ ಕ್ಲೀನ್ ಮಾಡ್ತಾನೇ ಇರಬೇಕಿತ್ತು. ಬಿಕಾಸ್ ಬಂದು ಫಸ್ಟ್ ಡೇ ಇರೋದ್ರಿಂದ ಕಾಲಿಗೆಲ್ಲ ಧೂಳು ಸೋಕು ಎಲ್ಲ ತುಂಬ ಇರೋದ್ರಿಂದ ಕ್ಲೀನ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಬಟ್ ಆದರೂ ಕೂಡ ಕ್ಯಾಮ್ರಾನ ಕೈಯಲ್ಲಿ ಇಟ್ಕೊಂಡು ನೆಟ್ಟಿಗೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಹಾಲಲ್ಲಿ ಏನಿತ್ತು ಎಲ್ಲ ಸಾಮಗ್ರಿ ಏನೇನಿತ್ತಲ್ವ, ನನ್ನ ಬ್ಯಾಗ್ಸ್ ಎಲ್ಲ ಅದನ್ನು ಆ ಕಡೆ ಶಿಫ್ಟ್ ಮಾಡೋಣ ಅಂದ್ಕೊಂಡೆ. ಸೊ ಅದನ್ನೆಲ್ಲ ಆ ಕಡೆ ಶಿಫ್ಟ್ ಮಾಡಬೇಕು. ಆ್ಯಕ್ಚುಲಿ ಶಿಫ್ಟ್ ಮಾಡಿಬಿಟ್ಟು ಆ ಏರಿಯಾ ಏನಿದೆ ಅದೆಲ್ಲ ಕ್ಲೀನ್ ಮಾಡಬೇಕು. ಬಿಕಾಸ್ ಅದೂ ತುಂಬ ಹೆಡ್ಡೇಕಿದೆ. ಎಲ್ಲನೂ ಪ್ರತಿಯೊಂದು ನಾನು ತೆಗಿಬೇಕಾಗಿರುತ್ತೆ. ಸೊ ಹೊರಗಡೆ ಬಂದೆ, ಸ್ವಲ್ಪ ಏನಂತಾರೆ ನೋಡೋಣ. ಮತ್ತು ಅದು ಬಟ್ಟೆ ಇತ್ತು ನಂದು, ಆ್ಯಕ್ಚುಲಿ ನೆಲ ಒರೆಸಿರೋ ಬಟ್ಟೆ ಇತ್ತು. ಸೊ ಅದು ಕೂಡ ಒಣಕಾನಂದೆ ಹೊರಗಡೆ ಬಂದು ಬಟ್ಟೆ ಒಣ ಹಾಕಿದೆ. ಮತ್ತು ಎಲ್ಲ ಥಿಂಗ್ಸ್ನೂ ಒನ್ ಬೈ ಒನ್ ಬೆಡ್ರೂಮಲ್ಲಿ ಶಿಫ್ಟ್ ಮಾಡಿದೆ. ಬಿಕಾಸ್ ಬೆಡ್ರೂಮು ಮತ್ತು ಹಾಲ್ನ ಕ್ಲೀನ್ ಮಾಡ್ಕೊಂಡಿದ್ದೆ, ಕಸ ಗುಡಿಸಿ ಎಲ್ಲ ಚೆನ್ನಾಗಿ ನೆಲ ಒರೆಸಿದ್ದೆ. ಸೊ ಅದಕ್ಕೋಸ್ಕರ ಅದನ್ನು ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಇವಾಗ ಅಷ್ಟು ಕ್ಲೀನ್ ಮಾಡಿದೆ. ಸೊ ಆಲ್ಮೋಸ್ಟ್ ಅಲ್ಲಿ ಸ್ನಾನ ಆಯಿತು, ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಅಲ್ಲಿರೋ ಕ್ಲಮ್ಸಿ ಥಿಂಗ್ಸ್ ಎಲ್ಲ ಏನೇನಿತ್ತಲ್ವ, ಅಂದರೆ ಸ್ಟವ್ ಇಡೋ ಪ್ಲೇಸಲ್ಲಿ, ಇಂಡಕ್ಷನ್ ಇಡೋ ಪ್ಲೇಸಲ್ಲಿ. ಸೊ ಅದನ್ನು ಎಲ್ಲನೂ ನೀಟಾಗಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಒನ್ ಬೈ ಒನ್ ತೆಗೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅದು ಹೇಳಿದ್ನಲ್ಲ ಮೊನ್ನೆ ನಿಮಗೆ, ಅದೊಂದು ಇದು ಇತ್ತು ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಸೆಟ್ ಮಾಡೋದು. ಸೊ ಆ ಟ್ರೈಫೋಡ್ ತುಂಬ ಅಂದರೆ ತುಂಬ ಬೇಜಾರಾಯಿತು ನನಗೆ. ಡಿಸಪಾಯಿಂಟ್ ಅಂದ್ಕೊಳ್ಳಿ, ನಿಂದ್ರದೇ ಇಲ್ಲ, ಅದು ಫೋನಿಗೆ ಸಪೋರ್ಟು ಮಾಡೋದಿಲ್ಲ. ಸೊ ಹಂಗಾಗಿ ಇಲ್ಲೆಲ್ಲ ಥಿಂಗ್ಸ್ನ ಒನ್ ಬೈ ಒನ್ ತೆಗ್ದಿಡತ್ತೀನಿ. ಸೊ ಒನ್ ಬೈ ಒನ್ ತೆಗ್ದಿಡತ್ತಿದ್ದ, ಬಿಕಾಸ್ ಎಲ್ಲ ಕ್ಲೀನ್ ಆಗಿರಬೇಕಾಗಿರೋದ್ರಿಂದ ನನಗೆ ಒನ್ ಬೈ ಒನ್ ಎಲ್ಲ ತೆಗಿಬೇಕು. ಆ್ಯಂಡ್ ಇದು ಏನಿತ್ತು ಅಂದರೆ ಗೋಡೆಗೆಲ್ಲಾದರೂ ಸಿಕ್ಸ್ಬೇಕು, ಆ ಕಡೆ ಆ ಸೈಡು ಏನಿತ್ತು ಇಂಡಕ್ಷನ್ ಇಡಲ್ಲಿ ಸಿಕ್ಸ್ಬೇಕಂತಿತ್ತು. ಬಟ್ ಅಮ್ಮ ಏನಂದರು ಅಲ್ಲಿ ಸಿಕ್ಸೋದು ಬೇಡ, ಅಷ್ಟು ಇದು ಅಲ್ಲ, ಈ ಕಡೆ ಈ ಮರ ಅಂದರೆ ಈ ಸೈಡ್ ಸಿಕ್ಸು ಅಂತ ಹೇಳ್ಬಿಟ್ಟು ಅಂದರು. ಸರಿ ಅಂತ ಹೇಳ್ಬಿಟ್ಟು ಅದನ್ನು ಸಿಗಿಸ್ಬೇಕು. ಆ್ಯಕ್ಚುಲಿ 5 kg ಏನೋ ಹೇಳಿದ್ರು ಅದ್ರ ಮೇಲೆ ನೋಡಿದಾಗ. ಸೊ 2 ಇದೆ, 2ರಲ್ಲಿ ಫಸ್ಟ್ 1 ಅಲ್ಲಿ ಪ್ಲೇಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಇಲ್ಲಿ ಒಂದು ಬುಕ್ ನೋಡಿದಿರ್ಬೋದು ಆಲ್ಮೋಸ್ಟ್ ಅಲ್ಲಿ ನೀವು, ಹೇಳಿ ಹೋಗೋ ಕಾರಣ ಅಂತ ಹೇಳ್ಬಿಟ್ಟು. ನನಗೆ ಯೂಶ್ವಲಿ ಬುಕ್ಸ್ ಎಲ್ಲ ಓದೋದು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಈ ಕತೆ ಕಾದಂಬರಿಗಳೆಲ್ಲ ತುಂಬ ಇಷ್ಟ ಆಗೋದ್ರಿಂದ ನಾನೇನು ಮಾಡಿದೆ, ಮನೇಲಿ ಇರೋದ್ರಿಂದ ನಾನು ಬುಕ್ಸ್ ಎಲ್ಲ ಓದಿರೋದಿಲ್ಲ. ಓನ್ಲಿ 1 ವೀಕ್ ಅಲ್ವಾ, ಹೋಗ್ಬಿಟ್ಟಿರೋಣ, ಇದ್ಬಿಟ್ಟು ಬರೋಣ ಅಂದ್ಕೊಂಡು. ಸೊ ಹಂಗಾಗಿ ಹೋಗಿದ್ದೆ. ಹೋದಾಗ ಅಲ್ಲಿ ಬುಕ್ಸ್ ತೊಗೊಂಡು ಬಂದಿದ್ರು. ಅಮ್ಮನ ಪರ್ಚೇಸ್ ಮಾಡಿದ್ರು. ಸರಿ ಬಸ್ಸಲ್ಲಿ ಟ್ರಾವೆಲ್ ಮಾಡೋ ಟೈಮ್ನಲ್ಲಿ ಓದೋಣ ಅಂತೇಳ್ಬಿಟ್ಟು ತೊಗೊಂಡು ಬಂದೆ. ಬಟ್ ಇಲ್ಲಿವರೆಗೂ ಓದೋಕ್ಕಾಗೂ ಇಲ್ಲ ನನಗೆ. ಸರಿ ಅಂತೇಳ್ಬಿಟ್ಟು ಅದನ್ನು ತೆಗೆದ್ಬಿಟ್ಟು ಬುಕ್ಸಲ್ಲಿ ಇಡೋ ತಲಲ್ಲಿ ಅಲ್ಲಿ ಹೋಗಿ ಇಟ್ಬಿಟ್ಟೆ. ಅದಾದಮೇಲೆ ಇಂಡಕ್ಷನ್ ತೆಗೆದು ಹೊಸದಲ್ವಾ, ನ್ಯೂ ಓಪ್ನಿಂಗು. ಸೊ ನ್ಯೂ ಮನೆ, ನ್ಯೂ ಇಂಡಕ್ಷನ್. ಸೊ ಹಂಗಾಗಿ ಒಂಥರ ಖುಷಿ, ಎಕ್ಸೈಟ್ಮೆಂಟ್ ಬೇರೆಯೇ ಇರುತ್ತೆ. ಅದನ್ನು ಪ್ಲಗ್ ಎಲ್ಲ ಚೆನ್ನಾಗಿ ಗೋಡೆಗೆ ಫಸ್ಟ್ ಪೂಜೆ ಮಾಡಿಬಿಟ್ಟು, ಬಿಕಾಸ್ ಅದು ಏನೋ ಎಲ್ಲದರಲ್ಲಿ ದೇವ್ರು ಕಾಣೋ ಒಂದು ಮೈಂಡ್ಸೆಟ್ಟು ಬಂದಿರುತ್ತೆ ಮುಂಚೆಯಿಂದ. ಆ್ಯಂಡ್ ಹೊಸ ಮನೆ ಇರೋದ್ರಿಂದ ಇದು ಸ್ವಲ್ಪ ಅಮ್ಮ ಪೂಜೆ ಮಾಡಿದ್ರು ಗೋಡೆಗೆ ಮತ್ತು ಟೈಲ್ಸಿಗೆ, ಇದಕ್ಕೆ ಇಂಡಕ್ಷನ್ಗೆ. ಸೊ ಹಂಗಾಗಿ ಅದಕ್ಕೋಸ್ಕರ ಅದಕ್ಕೂ ಮಾಡೋಣ ಅಂತೇಳ್ಬಿಟ್ಟು ಪೂಜೆ ಅದು ಮಾಡಿದೆ. ಸೊ ಇವಾಗ ಹಾಲೆಲ್ಲ ಕಾಯ್ಸೋಕ್ಕಿಟ್ಟೆ. ಆ್ಯಕ್ಚುಲಿ ಎಲ್ಲ ಪೂಜೆ ಮಾಡಿ, ಇಂಜೆಕ್ಷನ್ ಪೂಜೆ ಮಾಡಿ, ಗಂಧ ಕಡ್ಡಿ ಏನಿತ್ತು ಅದು ಬೆಳಗಿ ಪೂಜೆ ಅದು ಕಂಪ್ಲೀಟ್ ಮಾಡಿಕೊಂಡು ಹಾಲನ್ನ ಕಾಯ್ಸೋಕ್ಕಿಟ್ಟೆ. ಬಿಕಾಸ್ ಹಾಲು ಉಕ್ಸ್ಬೇಕು ಅನ್ನೋದೊಂದು ಪದ್ಧತಿ ಇದೆ ಅಲ್ವ, ಅದಕ್ಕೋಸ್ಕರ ಹಾಲನ್ನ ಉಕ್ಸೋಣ ಅಂತೇಳ್ಬಿಟ್ಟು ಇಟ್ಟೆ. ಸೊ ಅದು ಉಕ್ಕಗಂಟ ಸುಮ್ಮನೆ ಏನು ಮಾಡೋದು, ಪೂಜೆನೂ ಮಾಡು ಅಂತಂದರು. ಇವತ್ತು ಫಸ್ಟ್ ಸೋಮವಾರ ಇರೋದ್ರಿಂದ, ಶ್ರಾವಣ ಸೋಮವಾರ ಇರುತ್ತೆ. ಸೊ ಹಂಗಾಗಿ ಮಾಡು ಇವತ್ತು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಆವಾಗಲೇ ತೋರಿಸಿದ್ನಲ್ಲ ಒಂದು ಸ್ಟಿಕ್ ಏನಿರುತ್ತೆ ಗೋಡೆಗೆ ಅಂಟಿಸೋದು, ಅದನ್ನು ನೋಡಿಬಿಟ್ಟು ಚೆನ್ನಾಗಿ ನನ್ನ ಮೆಜರ್ಮೆಂಟು ಯಾವ ಥರ ನನಗೆ
ಪೂಜೆ ಮಾಡೋಕ್ಕೆ ಸರಿಯಾಗಿ ಅನುಕೂಲ ಆಗುತ್ತೆ ಆ ಥರ ಅದನ್ನು ಹ್ಯಾಂಗ್ ಮಾಡಿಕೊಂಡೆ. ಸೊ ಅದನ್ನು ತರಿಸ್ಬಿಟ್ಟು ತುಂಬ ದಿನಗಳಾಯಿತು. ಬೇಕಾದರೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವಿಡಿಯೋ ಜೊತೆಗೆ. ಸೊ ಬೇಕಂದರೆ ಪರ್ಚೇಸ್ ಮಾಡಿ. ಸೊ ಇದನ್ನು ಇನ್ನೊಂದು ನಾನು ಭಗವದ್ಗೀತೆ ಮತ್ತು ಗಣೇಶನಿಗೆ ಪೂಜೆ ಮಾಡಬೇಕಿತ್ತು, ಮಾಡ್ತಾಯಿದ್ದೆ. ಆ್ಯಂಡ್ ಎಲ್ಲೋದ್ರೂ ನಾನು ಏನಕ್ಕೆ ಪೂಜೆ ಮಾಡ್ತೀನಿ ಅಂದರೆ ನಂಗೆ ಅದು ಇಷ್ಟ ಆ್ಯಂಡ್ ನನಗೆ ಒಂಥರ ಮನಸ್ಸು ಸಮಾಧಾನ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಈ ಮನೆಯಲ್ಲಿ ಯಾವುದೇ ಥರದ್ದು ಪೂಜೆ ಮಾಡೋಕ್ಕೆ ದೇವರಿಡೋಕ್ಕೆ ಏನೂ ಇಲ್ಲ. ಸೊ ಹಾಗಾಗಿ ನಾನೇ ಇದನ್ನು ಪ್ಲೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮುಂಚೆ ನಾನು ತೊಗೊಂಡು ಬಂದಿದ್ದೆ ಪಿ ಜಿಯಲ್ಲಿ ಹಾಕೋಣ ಅಂತ. ಸೊ ಇವಾಗ ಅದು ಪಿ ಜಿಯಲ್ಲಿ ಎಲ್ಲೂ ಹಾಕಿರಲಿಲ್ಲ. ಸೊ ಇವಾಗ ಹಾಕೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಹಾಕ್ತಾಯಿದ್ದೀನಿ. ಸೊ ಚೆನ್ನಾಗಿತ್ತು ಆ್ಯಕ್ಚುಲಿ, ಗ್ರಿಪ್ನು ಚೆನ್ನಾಗಿ ಸಿಕ್ತು, ಚೆನ್ನಾಗಿಡೋಣ ಅಂತ ಹೇಳ್ಬಿಟ್ಟು ಕುಂಕುಮ ಮತ್ತು ಅರಿಶಿಣ ಎಲ್ಲ ಹಚ್ಬಿಟ್ಟು ಚೆನ್ನಾಗಿ ಪೂಜೆ ಮಾಡಿ ಗಂಧ ಕಡೆ ಹಚ್ಚಿದೆ. ಏನೇ ಮಾಡಬೇಕಾದ್ರೂ ಗಣೇಶ ನಿರ್ವಿಘ್ನವಾಗಿ ನಡೀಲಿ ಅಂತ ಹೇಳಬೇಕಾದ್ರೆ ಫಸ್ಟು ನಾವು ಗಣೇಶನ ಪೂಜೆ ಮಾಡಲೇಬೇಕು. ಭಗವದ್ಗೀತೆ ಆ್ಯಸ್ ಯೂಶ್ವಲ್ ನಾನು ಓದ್ತಾ ಇದ್ದೆ. ಸೊ ಹಂಗಾಗಿ ಅದನ್ನು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ದೇವ್ರ ಜೊತೆನೇ ಅಲ್ಲಿ ಪೂಜೆ ಮಾಡೋಕ್ಕಿಟ್ಟೆ. ಸೊ ನಂಗೆ ಅದೇನೋ ಮೈಂಡ್ಸೆಟ್ ಇರುತ್ತೆ, ಅಂದರೆ ಗಣೇಶ್ ಮೈಂಡ್ಸೆಟ್ ಅನ್ನೋಕ್ಕಿಂತ ಅದೊಂಥರ ನಂಬಿಕೆ ಅಂದ್ಕೊಳ್ಳಿ. ಯಾವುದೇ ಥರ ಏನೇ ಮಾಡಬೇಕಂದ್ರೂ ಫಸ್ಟ್ ಗಣೇಶನಿಗೆ ನಿರ್ವಿಘ್ನವಾಗಿ ಎಲ್ಲನೂ ನಡೀಲಿ ಅನ್ನೋದು ಒಂದಿರುತ್ತೆ. ಸೊ ಅದಕ್ಕೋಸ್ಕರ ಮಾಡ್ತೀವಿ. ಆ್ಯಂಡ್ ನಾನು ಆಲ್ಮೋಸ್ಟ್ ಸಂಕಷ್ಟ ಚತುರ್ಥಿ ಮಾಡೋದ್ರಿಂದ ಸೊ ಹಂಗಾಗಿ ನಾನು ಗಣೇಶ ಯಾವಾಗಲೂ ಕ್ಯಾರಿ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಗಣೇಶ ಪೂಜೆ ಮಾಡಿದೆ. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರ ಹತ್ರ ಬೇಡ್ಕೊಂಡು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಮತ್ತು ನಾನ್ ಸಬ್ಸ್ಕ್ರೈಬರ್ಸ್ಗೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಬುದ್ಧಿ ಕೊಡಪ್ಪ ದೇವರೇ ಅಂತ ಹೇಳ್ಬಿಟ್ಟು ಬೇಡ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂದ್ಕೊಂಡು ಹಾಲು ಕಡೆ ಬಂದೆ. ಹಾಲ್ದೇನು ಮೇಜರ್ ಪ್ರಾಬ್ಲಮ್ ಆಯಿತು ಅಂದರೆ ನಾನು 250 ml ಹಾಲನ್ನ ತೊಗೊಂಡು ಬಂದಿದ್ದೆ, ನಂದಿನಿ ಹಾಲನ್ನ ತೊಗೊಂಡು ಬಂದಿದ್ದೆ. ಸೊ ಅದೇನಾಗಿತ್ತು, ಪಾತ್ರೆ ದೊಡ್ಡದಾಗಿತ್ತು, ಹಾಲು ಸ್ವಲ್ಪ ಕ್ವಾಂಟಿಟಿಯಲ್ಲಿತ್ತು. ಸೊ ಎಷ್ಟು ನೋಡಿದೆ ಒಂದು ಮಿನಿಮಮ್ ಅಂದರೆ ಹಾಫ್ ಆನ್ ಅವರ್ ನೋಡಿದೆ, ಬರಲೇ ಇಲ್ಲ. ಮೇಲ್ ಬರುತ್ತೆ ಬಟ್ ಅಂದರೆ ಉಕ್ಕಿ ಚೆಲ್ತಾ ಇರಲಿಲ್ಲ. ಸೊ ಹಂಗಾಗಿ ಉಕ್ಕಿ ಚೆಲ್ತಾ ಇರಲಿಲ್ಲ. ಏನಾಯಿತು ಅನ್ನೋ ಒಂದು ಮೈಂಡ್ಸೆಟ್ ಬಂತು. ಹಾಲು ಚೆನ್ನಾಗೇ ಇದ್ದಾವೆ, ಏನಾಗಿಲ್ಲ. ಬಟ್ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡೋಣ ಅಂತೇಳ್ಬಿಟ್ಟು ಒಂದೆರಡು ಇದರಷ್ಟು ಒಂದು 4-5 ಡ್ರಾಪ್ ಅಷ್ಟು ನೀರನ್ನ ಮಿಕ್ಸ್ ಮಾಡಿದೆ ಅದರಲ್ಲಿ. ಸರಿ ಇವಾಗಾದರೂ ಉಕ್ಬೋದೇನೋ ಅಂದ್ಕೊಂಡು ಇದು ಮಾಡಿಕೊಂಡೆ. ಅಷ್ಟೊತ್ತಿಗೆ ನನಗೆ ಕುಕ್ಕರ್ ಬೇಕಾಗಿತ್ತು. ಸರಿ ಉಕ್ಕುತ್ತೇನೋ ಅಂತೇಳ್ಬಿಟ್ಟು ಮತ್ತು ಅಮ್ಮ ಏನಂದರು, ಪೂಜೆ ಮಾಡಿದೆಯಲ್ಲ ಶ್ರಾವಣ ಸೋಮವಾರ ಅಮಾವಾಸ್ಯೆ ಇದೆ. ಸೊ ಹಾಗಾಗಿ ಸ್ವಲ್ಪ ದೇವ್ರಿಗೆ ಇಡಿ, ಹೆಂಗಿದ್ರು ಫಸ್ಟ್ ಹೊಸ ಮನೆಗೆ ಹೋಗಿದೆಯಾ, ಸೊ ದೇವ್ರಿಗೆ ನೈವೇದ್ಯ ಇಡಿ ಅಂತ ಹೇಳ್ಬಿಟ್ಟು ಅಂದರು. ಸರಿ ಅಂತ ಹೇಳ್ಬಿಟ್ಟು ಅನ್ನಕ್ಕೆ ಇಡೋಣ ಅಂತ ಕುಕ್ಕರ್ನ ತೊಗೊಂಡೆ. ಅಲ್ಲಿವರೆಗೂ ಕಾಯ್ದುಬಿಟ್ಟು ಚೆಲ್ಲುತ್ತೆ ಬಿಡು ಹಾಲು ಅಂದ್ಕೊಂಡು ಮೈಂಡ್ಸೆಟ್ಟಲ್ಲೇ ನಾನು ಕುಕ್ಕರ್ನ ತೊಗೊಂಡ್ಬಿಟ್ಟು ಇದು ಮಾಡಿದೆ, ಅಂದರೆ ಇಟ್ಟೆ. ಬಟ್ ಅದು ಲಿಟ್ರಲಿ ಹೇಳ್ತೀನಿ ಆಲ್ಮೋಸ್ಟ್ ಅಲ್ಲಿ 41 hour ತನಕ ನಂಗೆ ಹಾಲೇ ಉಕ್ತಾಯಿತ್ತು ಬಟ್ ಚೆಲ್ತಾ ಇರಲಿಲ್ಲ. ಸೊ ಇದೇನೋ ಐ ಥಿಂಕ್ ಇದು ದೊಡ್ಡದಾಗಿರ್ಬೋದು ಪಾತ್ರೆ, ಅದಕ್ಕೋಸ್ಕರ ಆಗ್ತಾಯಿಲ್ಲ ಅಂತೇಳ್ಬಿಟ್ಟು ಚಿಕ್ಕದೊಂದು ಪಾತ್ರೆ ತೊಗೊಂಡ್ಬಿಟ್ಟು ಅದರಲ್ಲಿ ಇಕ್ಬಿಟ್ಟು ಕಾದೆ. ಅದನ್ನು ಐ ಥಿಂಕ್ ಇದರಲ್ಲಾದರೂ ಆಗ್ಬೋದು, ಮೇ ಬಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಈ ಕಡೆ ರೈಸು ಮಾಡಬೇಕಾಗಿರೋದ್ರಿಂದ ನಾನು ರೈಸ್ ಮಾಡೋಕ್ಕೂ ತುಂಬ ಕಷ್ಟ ಆಗ್ತಿತ್ತು ನನಗೆ. ಸೊ ಹಾಗಾಗಿ ಅದು ಕುಕ್ಕರ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಅದಕ್ಕೆ ಹಾಲಿಗಿಟ್ಟು ಈ ಕಡೆ ಪಾತ್ರೆಗೆ ಶಿಫ್ಟ್ ಮಾಡಿಬಿಟ್ಟು ನನಗೂ ಹಸು ಸಿಕ್ಕಾಪಡೆ ಆಗ್ತಾಯಿತ್ತು. ವೇಟ್ ಮಾಡಿದೆ. ಎಷ್ಟು ವೇಟ್ ಮಾಡಿದೆ ಅಂದರೆ ಮಿತಿ ಮೀರಿದ್ದು ನನಗೆ ಹಸು. ಬಟ್ ಫೈನಲಿ ಬಂತಲ್ಲಪ್ಪ ಅಂತೂ ಇಂತೂ ಅಂತ ಅಂದ್ಕೊಳ್ಳೋಷ್ಟೊತ್ತಿಗೆ ಅದು ಮತ್ತೆ ಉಕ್ತಿತ್ತು ಬಟ್ ಸ್ಟಿಲ್ ಚೆಲ್ತಾ ಇರಲಿಲ್ಲ. ಸೊ ಇದೇನಪ್ಪ ಗೊತ್ತಿಲ್ಲ, ಮೇ ಬಿ ಹಾಲು ಚಿಕ್ಕದು ಕ್ವಾಂಟಿಟಿ ಐತೇನೋ ಅಂತ ಅಂದ್ಕೊಂಡು ಸಾರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಮತ್ತು ಸರಿ ಸಕ್ಕರೆ ಹಾಕೋಣ, ಸ್ವಲ್ಪ ಸಕ್ಕರೆ ಹಾಕಿದ್ರೆ ಉಕ್ಕುತ್ತೇನೋ ಅಂತ ಅಂದ್ಕೊಂಡೆ. ಬಟ್ ಅದು ಲಿಟ್ರಲಿ ಸಕ್ಕರೆ ಹಾಕೋರ್ನು ಉಕ್ಕಲಿಲ್ಲ, ಏನಾದರೂ ಉಕ್ಕಲಿಲ್ಲ. ಅಂದರೂ ಕೂಡ ನನ್ನ ಪ್ರಯತ್ನ ಮಾಡಲೇಬೇಕಂತ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೆ, ಎಷ್ಟಾದರೂ ಆಗಲಿ ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನೊಂದು ಹಸು ಆಗ್ತಿತ್ತು, ಹಾಲು ಕುಡಿಯೋಣ ಅಂದ್ಕೊಂಡೆ. ಅಮ್ಮ ಏನಂದರು, ಬೇಡ ಪೂಜೆ ಮಾಡಿಬಿಟ್ಟು ಹಾಲು ಅನ್ನ ಸಕ್ಕರೆ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಿದಾದ್ಮೇಲೆ ನೀನು ಬೇಕಾದರೆ ತಿನ್ನು ಅಂದರು. ಸರಿ ಅಂತ ಹೇಳ್ಬಿಟ್ಟು ಹಾಲು ಕುಡಿಯೋಣ ಅಂತ ಗ್ಲಾಸಲ್ಲಿ ಇಟ್ಕೊಂಡಿದ್ದೆ ನಾನು. ಬಟ್ ಅಮ್ಮ ಬೇಡ ಅಂದರು. ಸರಿ ಬೇಡ ಅಂದಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿ ಮತ್ತು ಏನಂತಾರೆ ನೋಡಿದೆ. ಆ ಕಡೆನೂ ಹೋಗಿ ನೋಡ್ತೀನಿ, ಈ ಕಡೆ ಹೋಗಿ ನೋಡ್ತೀನಿ. ಎಷ್ಟೇ ಇದು ಆಗಿದ್ರು ಅವು ಮಾಲಿಷ್ ಮಾಡೋ ಟೈಮ್ನಲ್ಲಿ ಆಗಿರ್ಬೋದು, ಯಾವುದೇ ಟೈಮ್ನಲ್ಲಿ ಆಗಿರ್ಬೋದು, ನಾವು ತೊಗೊಂಡು ಬರ್ತೀವಿ ಅಂದ ತಕ್ಷಣ ಅದು
ಆಬ್ವಿಯಸ್ಲಿ ನಾವು ಒಂದ್ಸಲ ವಾಶ್ ಮಾಡಲೇಬೇಕು. ಒಂದ್ಸಲ ಅಲ್ಲ, ನಾವು ಅಡುಗೆ ಮಾಡೋ ಪ್ರತಿ ಟೈಮಲ್ಲೂ ವಾಶ್ ಮಾಡಬೇಕು. ಬಿಕಾಸ್ ಅದು ಎಷ್ಟು ಗಲೀಜಾಗಿರುತ್ತೆ ನೀವೇ ನೋಡ್ಬೋದು ನೀರು. ಸೊ ಹಾಗಾಗಿ ಒಂದ್ಸಲ ವಾಶ್ ಮಾಡಿಬಿಟ್ರೆ ದಟ್ ಈಸ್ ಫೈನ್. ಆ್ಯಂಡ್ ಸ್ವಲ್ಪ ಕೇಳ್ತಾರೆ, ಇವೇನು ಅಷ್ಟು ಹೊಲಸಿರಲಿಲ್ಲ, ಬಟ್ ನಾನು ನೋಡಿದೆ ಇಲ್ಲ ಏನೇನಿತ್ತು ಅಂತ ನೋಡಿಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಸೊ ನೀವು ಒಂದ್ಸಲ ಯಾವುದೇ ಆಗಲಿ ಅಡುಗೆ ಮಾಡೋ ಟೈಮಲ್ಲಿ ಒಂದ್ಸಲ ಆಲ್ಮೋಸ್ಟ್ ಅಲ್ಲಿ ಮಾಡ್ತಾರೆ ಅಂದ್ಕೊಂಡಿದ್ದೀನಿ, ಮಾಡ್ತಾ ಇರ್ತೀವಿ. ಬಟ್ ನಾನು ಯಾವ ಥರ ಮಾಡ್ತೀನಿ ತೋರ್ಸೋಕ್ಕೆ. ಇನ್ನೂ ಎಷ್ಟು ಕಸರಿದೆ ನೋಡಿ ನನ್ನ ಪ್ಲೇಸ್. ಸೊ ಅಕ್ಕಿನ ಯಾವ ಥರ ಅಳತೆ ಮಾಡಬೇಕಂದ್ರೆ, ನೀವು ಎಷ್ಟು ಇಡ್ತೀರಾ ಅದ್ರ ಮೇಲೆ ಇಷ್ಟು, ಅಂದರೆ ಒಂದು ಗ್ಲಾಸ್ ಇಟ್ಟರೆ ಇಷ್ಟು, ಒಂದು ಅರ್ಧ ಗ್ಲಾಸ್ ಇಟ್ಟರೆ ಇಷ್ಟು ಇಡಬೇಕು. ಸೊ ನನಗೆ ಇಷ್ಟ ಆಗಿದೆ ಇವಾಗ ನೀರು, ಸಾಕು ಅಂದ್ಕೊತೀನಿ. ಸೊ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಕಸ ಓಕೆ, ಇವಾಗ ಇಷ್ಟು ಇಟ್ಟಿದ್ದೀನಿ ನೀರು. ಸೊ ಇಷ್ಟು ಮಟ್ಟಿಗೆ ಇಟ್ಟಿದ್ದೀನಿ, ಇಷ್ಟು ಅಕ್ಕಿಗೆ, ಒಂದು ಗ್ಲಾಸ್ ಅಕ್ಕಿಗೆ. ಸೊ ಯಾಕೆ ನೀವು ಅದೇ ಥರ ಮೆಜರ್ ಮಾಡಿಬಿಟ್ಟು ಇಡೋದು ದಟ್ ಇಸ್ ಮೇನ್ ಥಿಂಗ್. ಮಾಡಿ ಈ ಕುಕ್ಕರ್ ಏನಾದ್ರು ತೊಗೊಂಡು ಬಂದಿದ್ದೆ ಅಂದರೆ, ನಮ್ಮ ಪಪ್ಪ ಏನು ಮಾಡ್ತಿದ್ರು ಅಂದರೆ, ಒಬ್ಬರೇ ರೈಸ್ ತಿನ್ನೋರು. ಮುಂಚೆ ನಾನು ತುಂಬ ಊರಲ್ಲಿದ್ದಾಗ ಸ್ಟ್ರಿಕ್ಟ್ ಡಯಟ್, ಇಲ್ಲಿ ಬಂದಾಗೂ ಡಯಟ್ ಮಾಡ್ತಿದ್ದೆ. ಬಟ್ ರೈಸ್ ಎಲ್ಲ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಬೆಂಗಳೂರಲ್ಲಿ ಅಂದಾಗ ರೈಸ್ ಆಬ್ವಿಯಸ್ಲಿ ರೈಸೇ ತಿಂತಾರೆ. ಸೊ ಆಗಿರೋದ್ರಿಂದ ಸ್ವಲ್ಪ ಇಲ್ಲಿ ಬಂದಮೇಲೆ ಡಯಟು ಗಿಯಟು ಎಲ್ಲ ಹಾಳಾಗೋಯ್ತು. ಬಟ್ ನಮ್ದು ಏನಂದರೆ, ಮುಂಚೆ ಮನೇಲಿದ್ದಾಗ ಪಪ್ಪ ಒಬ್ಬರೇ ರೈಸ್ ಮಾಡ್ತಿದ್ರು, ಅಮ್ಮನೂ ರೈಸ್ ತಿಂತಾರಲ್ಲ, ನಾನು ರೈಸ್ ತಿಂತಾರಿಲ್ಲ. ಸೊ ಹಾಗಾಗಿ ಇದು ಕುಕ್ಕರ್ನ ತೊಗೊಂಡು ಬಂದಿದ್ದು. ಒಬ್ಬರಿಗೆ ಆಗುತ್ತೆ, ತಿನ್ನೋರು ಯಾರು ಇಲ್ಲ, ನಾನು ತಿನ್ನಲ್ಲ ರೈಸು, ಓನ್ಲಿ ರೋಟಿ ಮತ್ತು ಫ್ರೂಟ್ಸ್ ವೆಜ್ಜೀಸ್ ಈ ಥರ ತಿಂತಾಯಿದ್ದೆ. ಸೊ ಅದಕ್ಕೋಸ್ಕರ ಇದೊಂದು ಕುಕ್ಕರ್ನ ತೊಗೊಂಡು ಬರೋಣ. ದೊಡ್ಡದು ಇಡೋದು ಬೇಡ, ತುಂಬ 5 ಲೀಟ್ರದ್ದು ಒಂದಿತ್ತು, ಮತ್ತು ಅದಕ್ಕಿಂತ ಒಂದು 4 ಲೀಟ್ರದ್ದು ಏನೋ ಇತ್ತು, 4-3 ಲೀಟ್ರದ್ದಿತ್ತು. ಸೊ ಹಾಗಾಗಿ ಅದಕ್ಕಿಂತ ಚಿಕ್ಕದು ಇಲ್ಲ 1 ಲೀಟ್ರದ್ದು ಅಂತ ಹೇಳ್ಬಿಟ್ಟು, 1 ಲೀಟ್ರದ್ದು ಅಥವಾ ಚಿಕ್ಕದು, ಈ ಥರ ಚಿಕ್ಕದು ಒಂದ್ಬರಿಗೆ ಆಗೋಷ್ಟು ಮಾಡೋಣ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಪಪ್ಪ ತೊಗೊಂಡಿದ್ದನ್ನ. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದು. ನನಗೆ ನಾನೇನು ಅಂದ್ಕೊಂಡಿದ್ದೆ, ಮುಂಚೆ ಒಂದು ಪಿ ಜಿ ಇತ್ತಲ್ವ, ಫಸ್ಟ್ ಬೆಂಗಳೂರಿಗೆ ಬಂದಾಗ ಮಲ್ಲೇಶ್ವರಮ್ಮಲ್ಲಿ 11th ಕ್ರಾಸಲ್ಲಿ ಇದ್ದೆ ನಾನು. ಸೊ ಆವಾಗಿದ್ದಾಗ ಅಲ್ಲಿ ನನಗೆ ಈ ಥರ ಇಂಡಕ್ಷನ್ಸ್ ಕೊಟ್ಟಿದ್ರು, ಅಂದರೆ ಪಿ ಜಿಯಲ್ಲೇ ಮಾಡ್ಕೊಳ್ಳೋಕ್ಕೆ. ಸೊ ಅಲ್ಲಿ ಊಟ ಮಾಡಿಲ್ಲ ಅಂದರೂ ಓಕೆ, ನಾನು ಯೂಸ್ ಮಾಡ್ಕೋಬೋದು, ಬೇಳೆ ಏನಾದರೂ ತಿನ್ಕೊಳ್ಬೋದು, ರೊಟ್ಟಿ ಇದೆಲ್ವ ಅಲ್ಲಿ, ರೊಟ್ಟಿ ಇದೆಲ್ವ ಜೋಳದ ರೊಟ್ಟಿ ಮಾಡ್ಕೊಂಡು ತಿನ್ಬೋದು ಅಂತ ಹೇಳ್ಬಿಟ್ಟು ನಾನು ಇದನ್ನು ತರಿಸ್ಕೊಂಡಿದ್ದೆ. ಬಟ್ ಅದರ್ವೈಸ್ ಅದಾದಮೇಲೆ ಒಂದಿಷ್ಟು ದಿನಗಳಾದಮೇಲೆ ಅವ್ರು ಏನು ಮಾಡಿದ್ರು, ಪಿ ಜಿನ ವೆಕೆಟ್ ಮಾಡಿದ್ರು ಅನ್ನೋಕ್ಕಿಂತ ಏನು, ಆ ಬಿಲ್ಡಿಂಗ್ನ ಫುಲ್ ಸೀಸ್ ಮಾಡಿದ್ರು. ಸೊ ಹಾಗಾಗಿ ಏನಂತಾರೆ, ಆ ಪಿ ಜಿನ ವೆಕೆಟ್ ಮಾಡೋದ್ರಿಂದ ಎಲ್ಲನ ತೊಗೊಂಡು ಕ್ಯಾರಿ ಮಾಡ್ತಾ ಇದ್ದೀನಿ. ಮನೆಗೆ ಹೋಗಿ ಕೊಡಬೇಕಂದ್ರೆ ಅಮ್ಮ ಏನು ಹೇಳ್ತಿದ್ರು, ಬೇಡ ಮತ್ತೆ ಎಲ್ಲಾದರೂ ಪಿ ಜಿಯಲ್ಲಿ ಇರ್ಬೋದೇನೋ, ಪಿ ಜಿಯಲ್ಲಿ ಬೇರೆ ಪಿ ಜಿಯಲ್ಲಿ ತೊಗೊಳಕ್ಕೆ ಆಗ್ಬೋದೇನೋ ಅಂತ ಇದ್ರು. ಸರಿ, ಹಂಗಿದ್ರೆ ಸಿಗ್ಬೋದೇನೋ, ಸಿಗ್ದೇನೋ ಇರ್ಬೋದು, ಇದ್ರೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕುಕ್ಕರ್ನ ನಾನೇ ತೊಗೊಂಡು ಬಂದೆ. ಇವಾಗ ಕುಕ್ಕರಿಂದ ತವಾಯಿಂದ ಬೌಲು ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ನೋಡಿ, ಬಿಸಿಲೇ ಆಗ್ತಾಯಿಲ್ಲ, ನೀರು ಜಾಸ್ತಿ ಇಟ್ಟ ಕಡಿಮೆ ತೊಗೊಂಡು ಗೊತ್ತಾಗ್ತಾಯಿಲ್ಲ. ಫೈನಲಿ ಹೊಡೀತು ಗೈಸ್. ಅದಕ್ಕೂ ಕ್ಯಾಮ್ರಾ ಅಟೆನ್ಷನ್ ಬೇಕೇನೋ ಅನಿಸುತ್ತೆ. ಮೇ ಬಿ ನೀರು ಕಡಿಮೆ ಆಯಿತು ಅನಿಸುತ್ತೆ ಎಲ್ಲ ಒಂದು ಕಡೆ. ಇಟ್ಸ್ ಓಕೆ, ಫೈನ್. ನಾನು ಹಾಕಿಸ್ತಿದ್ರೆ 3 ವಿಸಿಲಾದರೂ ಹಾಕಿಸ್ಲೇಬೇಕು. ಓಕೆ, ಆಗಿದೆ ಅನ್ಕೊಂತೀನಿ. ಓಕೆ, ಫೈನಲಿ ರೈಸ್ ಇನ್ನೊಂದು ಸ್ವಲ್ಪ ಹೊತ್ತು ಇಷ್ಟೇ ಇರೋಣ. ಅದಾದಮೇಲೆ ರೈಸ್ನ ತೆಗೆದ್ಬಿಟ್ಟು ಇಟ್ಬಿಟ್ಟು ಊಟ ಮಾಡೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.